ಗದಗ ಹಾಗೆ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗಾಗಲೇ ನೋಡ್ತಾ ಇದ್ವಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀರಿಗಾಗಿ ಸಮಸ್ಯೆ ತಲೆದೋರ್ತಾ ಇರುವಂತದ್ದು. ಗದಗ ಹಾಗೆ ಬೆಟಗೇರಿ ಅವಳಿ ನಗರದಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿಗಾಗಿ ಅವಳಿ ನಗರದ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗದಗ ನಗರದ ಶಿವಾನಂದ ಮಠದ ಬಳಿ ನೀರಿನ ಸಮಸ್ಯೆ ಇದು. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ಕೂಡ ನಾವು ಮಾಡಿದ್ವಿ. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 6 ತಿಂಗಳುಗಳಿಂದ ಕೆಟ್ಟು ನಿಂತ ಬೋರ್ವೆಲ್ ಅದನ್ನ ರಿಪೇರಿ ಮಾಡೋದು ಇಲ್ಲ, ನೋಡೋಕ್ಕೂ ಹೋಗಲ್ಲ ಅಧಿಕಾರಿಗಳು. ಬೇಕಾಗಿಲ್ಲ ಅನ್ಸುತ್ತೆ ಅವ್ರಿಗೆ ಮೋಸ್ಟ್ಲಿ ಅಧಿಕಾರಿಗಳು ಮಿನರಲ್ ವಾಟರ್ ತಂದು ಕುಡಿತಿರ್ಬೇಕು. ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಬೇಸಿಗೆಯಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹನಿ ಹನಿ ನೀರಿಗಾಗಿ ಕೂಡ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಗದಗನ ಶಿವಾನಂದ ಮಠದಲ್ಲಿರುವಂತಹ ಈ ಒಂದು ರಸ್ತೆ ಏನಿದೆ, ಇದು ಕಳಸಾಪುರಕ್ಕೆ ಹೋಗುವಂತ ರಸ್ತೆ. ಇಲ್ಲಿ 44 ಪ್ಲಾಟ್ ಅಂದ್ರೆ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಈ ಪ್ರದೇಶದಲ್ಲಿ ಸಾಕಷ್ಟು ಜನರು ಬಡವರು ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಇಡೀ ಓಣಿಯಲ್ಲಿ ಈ ರೀತಿ ದೂಡುವ ಗಾಡಿ ಅವರು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಟ್ಯಾಂಕ್ ಇದು ಸುಮಾರು 6 ತಿಂಗಳಿಂದ ಯಾವುದೇ ರೀತಿಯಿಂದ ಕೆಟ್ಟು ಹೋಗಿದೆ. ಆದರೆ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಈಗಾಗಲೇ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಹೇಳಿದ್ರು ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಅಂತ ಹೇಳಿ. ಆದರೆ ಇಲ್ಲಿ ಕಳೆದ 6 ತಿಂಗಳಿಂದ ಯಾವುದೇ ರೀತಿಯಿಂದ ಹನಿ ನೀರು ಕೂಡ ಬಂದಿಲ್ಲ. ಈ ರೀತಿ ಸಂಪೂರ್ಣವಾಗಿ ಕೆಟ್ಟು ಹೋದಂತ ಟ್ಯಾಂಕ್ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಟ್ಯಾಂಕ್. ಆದ್ರೆ ಈ ಭಾಗದಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಚಲೋ ಮಾಡುವಂತ ಇದು ಮಷಿನ್. ಆದ್ರೆ ಇದು ದುರಸ್ತಿ ಆಗಿರೋದ್ರಿಂದ ಯಾರು ಕೂಡ ರಿಪೇರಿ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 15ರಿಂದ 20 ದಿನಗಳಾದ್ರೂ ಕೂಡ ಇಲ್ಲಿಯ ಕುಡಿಯುವ ನೀರು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೆಟ್ಟಿರೋದ್ರಿಂದ ಬೋರ್ವೆಲ್ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಬೆಟಗೇರಿ ನಗರಸಭೆ ಈ ಒಂದು ಕೆಲಸ ಮಾಡಬೇಕಾಗಿತ್ತು, ಆದ್ರೆ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಸ್ಥಳೀಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಳಸಾಪುರ ರಸ್ತೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಬಸ್ ಕೂಡ ಬಂದಿದೆ. ಬಸ್ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಬಸ್ ಬೇರೆ ಮಾರ್ಗವಾಗಿ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಆಕ್ರೋಶ ಭರಿತರಾಗಿ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ರಸ್ತೆಯಲ್ಲಿ ದೂಡುವ ಗಾಡಿ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೂಡುವ ಗಾಡಿ ಇಟ್ಟು ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ನೀರು ಇಲ್ಲದೆ ಯಾವ ರೀತಿ ಜೀವನ ಮಾಡಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ಕೂಡ ಜಮಾವಣೆಗೊಂಡು ಇಡೀ ರಸ್ತೆಯನ್ನು ಬಂದ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಅವರನ್ನು ಮನವೊಲಿಸುವ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಆದ್ರೆ ನಮಗೆ ನೀರು ಬಿಡಿ, ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಹೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಇನ್ನು ಬೇಸಿಗೆ ಆರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಈಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥದೇ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕೆ ಸಿರುಗುಪ್ಪ ತಾಲೂಕಿನ ಬಾಗೇವಾಡಿಯಲ್ಲೂ ಕೂಡ ಜೀವಜಲದ ಸಮಸ್ಯೆ ಆಗ್ತಾ ಇದೆ. 8ರಿಂದ 10 ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಕನಿಷ್ಠ ಪಕ್ಷ 5 ದಿವಸಕ್ಕಾರು ಬಿಡಿ ಅಂತ ಹೇಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. 5 ದಿವಸಕ್ಕೆ ಬಿಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮನವಿಗೆ ಯಾರು ಕೂಡ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೊಡ್ತಾ ಇಲ್ಲ ಎನ್ನುವಂತ ಆರೋಪ ಇಲ್ಲಿ. ತಾಲೂಕು ಆಡಳಿತ ಹಾಗೆ ಜಿಲ್ಲಾಡಳಿತದ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಒಂದೇ ನೀವು ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿ ಕೊಡಿ, ಇಲ್ವಾ 5 ದಿವಸಕ್ಕೊಮ್ಮೆ ನೀರು ಕೊಡಿ. 10 ದಿವಸ 15 ದಿವಸಕ್ಕೊಮ್ಮೆ ನೀರು ಕೊಟ್ರೆ ಕುಡಿಯೋ ನೀರು ಎಲ್ಲಿ ಹೋಗಬೇಕು ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಹಾಗೆ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಈಗಾಗಲೇ ನೋಡ್ತಾ ಇದ್ವಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀರಿಗಾಗಿ ಸಮಸ್ಯೆ ತಲೆದೋರ್ತಾ ಇರುವಂತದ್ದು. ಗದಗ ಹಾಗೆ ಬೆಟಗೇರಿ ಅವಳಿ ನಗರದಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿಗಾಗಿ ಅವಳಿ ನಗರದ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗದಗ ನಗರದ ಶಿವಾನಂದ ಮಠದ ಬಳಿ ನೀರಿನ ಸಮಸ್ಯೆ ಇದು. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್ ಕೂಡ ನಾವು ಮಾಡಿದ್ವಿ. 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅಂತ ಅಲ್ಲಿನ ಸ್ಥಳೀಯರು
ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 6 ತಿಂಗಳುಗಳಿಂದ ಕೆಟ್ಟು ನಿಂತ ಬೋರ್ವೆಲ್ ಅದನ್ನ ರಿಪೇರಿ ಮಾಡೋದು ಇಲ್ಲ, ನೋಡೋಕ್ಕೂ ಹೋಗಲ್ಲ ಅಧಿಕಾರಿಗಳು. ಬೇಕಾಗಿಲ್ಲ ಅನ್ಸುತ್ತೆ ಅವ್ರಿಗೆ ಮೋಸ್ಟ್ಲಿ ಅಧಿಕಾರಿಗಳು ಮಿನರಲ್ ವಾಟರ್ ತಂದು ಕುಡಿತಿರ್ಬೇಕು. ಗದಗ ಬೆಟಗೇರಿ ನಗರಸಭೆ ಜಿಲ್ಲಾಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಬೇಸಿಗೆಯಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹನಿ ಹನಿ ನೀರಿಗಾಗಿ ಕೂಡ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಗದಗನ ಶಿವಾನಂದ ಮಠದಲ್ಲಿರುವಂತಹ ಈ ಒಂದು ರಸ್ತೆ ಏನಿದೆ, ಇದು ಕಳಸಾಪುರಕ್ಕೆ ಹೋಗುವಂತ ರಸ್ತೆ. ಇಲ್ಲಿ 44 ಪ್ಲಾಟ್ ಅಂದ್ರೆ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಈ ಪ್ರದೇಶದಲ್ಲಿ ಸಾಕಷ್ಟು ಜನರು ಬಡವರು ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಇಡೀ ಓಣಿಯಲ್ಲಿ ಈ ರೀತಿ ದೂಡುವ ಗಾಡಿ ಅವರು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಟ್ಯಾಂಕ್, ಇದು ಸುಮಾರು 6 ತಿಂಗಳಿಂದ ಯಾವುದೇ ರೀತಿಯಿಂದ ಕೆಟ್ಟು ಹೋಗಿದೆ. ಆದರೆ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಈಗಾಗಲೇ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಹೇಳಿದ್ರು ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಅಂತ ಹೇಳಿ. ಆದರೆ ಇಲ್ಲಿ ಕಳೆದ 6 ತಿಂಗಳಿಂದ ಯಾವುದೇ ರೀತಿಯಿಂದ ಹನಿ ನೀರು ಕೂಡ ಬಂದಿಲ್ಲ. ಈ ರೀತಿ ಸಂಪೂರ್ಣವಾಗಿ ಕೆಟ್ಟು ಹೋದಂತ ಟ್ಯಾಂಕ್ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಟ್ಯಾಂಕ್. ಆದ್ರೆ ಈ ಭಾಗದಲ್ಲಿ ನಾವು ನೋಡ್ತಾ ಇರಬಹುದು ಇದೇ ಒಂದು ಚಲೋ ಮಾಡುವಂತ ಇದು ಮಷಿನ್. ಆದ್ರೆ ಇದು ದುರಸ್ತಿ ಆಗಿರೋದ್ರಿಂದ ಯಾರು ಕೂಡ ರಿಪೇರಿ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 15ರಿಂದ 20 ದಿನಗಳಾದ್ರೂ ಕೂಡ ಇಲ್ಲಿಯ ಕುಡಿಯುವ ನೀರು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೆಟ್ಟಿರೋದ್ರಿಂದ ಬೋರ್ವೆಲ್ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಗದಗ ಬೆಟಗೇರಿ ನಗರಸಭೆ ಈ ಒಂದು ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಸ್ಥಳೀಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಳಸಾಪುರ ರಸ್ತೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಬಸ್ ಕೂಡ ಬಂದಿದೆ. ಬಸ್ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಬಸ್ ಬೇರೆ ಮಾರ್ಗವಾಗಿ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೊಂದು ಆಕ್ರೋಶ ಭರಿತರಾಗಿ ಇಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ರಸ್ತೆಯಲ್ಲಿ ದೂಡುವ ಗಾಡಿ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೂಡುವ ಗಾಡಿ ಇಟ್ಟು ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ನೀರು ಇಲ್ಲದೆ ಯಾವ ರೀತಿ ಜೀವನ ಮಾಡಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ಕೂಡ ಜಮಾವಣೆಗೊಂಡು ಇಡೀ ರಸ್ತೆಯನ್ನು ಬಂದ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಅವರನ್ನು ಮನವೊಲಿಸುವ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಆದರೆ ನಮಗೆ ನೀರು ಬಿಡಿ, ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಹೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಆಗಿರ್ಬೋದು, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರು ಆಗ್ತಾ ಇದೆ. ಇನ್ನು ಬೇಸಿಗೆ ಆರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಈಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥದೇ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕೆ ಸಿರುಗುಪ್ಪ ತಾಲೂಕಿನ ಬಾಗೇವಾಡಿಯಲ್ಲೂ ಕೂಡ ಜೀವಜಲದ ಸಮಸ್ಯೆ ಆಗ್ತಾ ಇದೆ. 8ರಿಂದ 10 ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಕನಿಷ್ಠ ಪಕ್ಷ 5 ದಿವಸಕ್ಕಾರು ಬಿಡಿ ಅಂತ ಹೇಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. 5 ದಿವಸಕ್ಕೆ ಬಿಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ, ಮನವಿಗೆ ಯಾರು ಕೂಡ ಸ್ಪಂದನೆ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಕೊಡ್ತಾ ಇಲ್ಲ ಎನ್ನುವಂತ ಆರೋಪ ಇಲ್ಲಿ. ತಾಲೂಕು ಆಡಳಿತ ಹಾಗೆ ಜಿಲ್ಲಾಡಳಿತದ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಒಂದೇ ನೀವು ಶಾಶ್ವತ ನೀರಿನ ವ್ಯವಸ್ಥೆ ಮಾಡಿ ಕೊಡಿ, ಇಲ್ವಾ 5 ದಿವಸಕ್ಕೊಮ್ಮೆ ನೀರು ಕೊಡಿ. 10 ದಿವಸ 15 ದಿವಸಕ್ಕೊಮ್ಮೆ ನೀರು ಕೊಟ್ರೆ ಕುಡಿಯೋ ನೀರು ಎಲ್ಲಿ ಹೋಗ್ಬೇಕು ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.